ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಸ್ಪೆಷಲ್ ಅಂತಂದರೆ ಹನುಮ ಜಯಂತಿ. ಸೊ ನಾನು ಮತ್ತು ನನ್ನ ಹಸ್ಬೆಂಡ್, ನನ್ನ ಪಾಪು ಎಲ್ಲ ನಾವು ಇವಾಗ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ. ಇವಾಗ ದೇವಸ್ಥಾನ ರೀಚ್ ಆದ್ವಿ. ಇದೆ ನಮ್ಮೂರ ಹನುಮ ದೇವಸ್ಥಾನ, ಆಂಜನೇಯನ ದೇವಸ್ಥಾನ. ಸೊ ನಾನು ನನ್ನ ಪಾಪು ಎಲ್ಲ ದೇವಸ್ಥಾನ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ, ನಿಮಗೂ ದೇವ್ರ ದರ್ಶನ ಮಾಡಿಸ್ತೀನಿ. ನೋಡಿ, ಇದೆ ಆಂಜನೇಯ. ಲೈನ್ ತುಂಬ ರಶ್ ಇತ್ತು. ನಮ್ಮ ಪಾಪುಗೆ ತೀರ್ಥ ಹಾಕ್ಸೋಣ ಅಂತೇಳ್ಬಿಟ್ಟು ನಿಂತಿದ್ದೀವಿ. ಇದೇ ದೇವರು, ಎಲ್ಲರೂ ಕೈ ಮುಕ್ಕೊಳ್ಳಿ, ಒಳ್ಳೆಯದಾಗಲಿ ದೇವರು ನಿಮಗೆ. ಸೊ ಅಲ್ಲಿ ಮಕ್ಕಳು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ಸೊ ಹಾಗೆ ಸ್ವಲ್ಪ ಕುತ್ಕೊಂಡು ಡ್ಯಾನ್ಸ್ ಎಲ್ಲ ನೋಡ್ತಾ ಇದ್ದು. ಸೊ ನೀವು ನೋಡ್ಕೊಬನ್ನಿ. ಇವಾಗ ಆಂಜನೇಯ ಸ್ವಾಮಿನ ಹೊರಗಡೆ ತೊಗೊಂಬಂದಿದ್ದಾರೆ. ಸೊ ಅಲ್ಲಿರುವಂಥ ಅರ್ಚಕರು ಅದನ್ನು ತಲೆ ಮೇಲೆ ಹೊತ್ತು ಸೊ ಮೆರವಣಿಗೆ ಮಾಡಿಕೊಂಡು ಇವಾಗ ನದಿಗೆ ಹೋಗ್ತಾರೆ ಸ್ನಾನ ಮಾಡೋಕ್ಕೆ. ಹಂಗೆ ಪುರೋಹಿತರು ಮತ್ತು ಅದನ್ನು ಚೆಂಡೆ ಬಡ್ಕೊಂಡು ಅದನ್ನು ಸಮೇತ ಕರ್ಕೊಂಡು ಹೋಗ್ತಾರೆ ನದಿಗೆ. ಸೊ ಅಲ್ಲಿಂದ ನೆಕ್ಸ್ಟ್ ದೇವರು ಬಂದು ದೇವಸ್ಥಾನದ ಮುಂದೆ 1.5 hours ಅಥವಾ 2 hours ಇದೇ ಥರ ಡ್ಯಾನ್ಸ್ ಮಾಡ್ತಾ ಇರುತ್ತೆ. ಇವಾಗ ದೇವ್ರ ಒಳಗಡೆ ಹೋಯ್ತು. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಸೊ ಲಾಸ್ಟಿಗೆ DJ. ಸೊ ಇವಾಗ ತುಂಬ ಎಂಜಾಯ್ ಮಾಡ್ತಾರೆ ಅಲ್ಲಿರುವಂಥ ಮಕ್ಕಳುಗಳು ಮತ್ತು ಹೆಂಗಸರುಗಳು, ಗಂಡಸರುಗಳು ಎಲ್ಲರೂ ಚಂದ ಕುಂದು ಎಂಜಾಯ್ ಮಾಡೋ ಟೈಮ್ ಇವಾಗ. ನೋಡ್ಕೊಬನ್ನಿ DJನ. ಸೊ ನಾನು ಹಾಗೆ 1-2 ಸ್ಟೆಪ್ ಹಾಕಿದ್ದೀನಿ. ಬನ್ನಿ ನೋಡ್ಕೊಬರೋಣ. Bueno chicos, entonces മടങ്ങി വരുമ്പോ പുരിയാന കുട്ടി കയ്യാകാലമരിച്ചെന്ന് അണയെ തളയ്ക്കാനവാടകവനെന്ന് മടങ്ങി വരുമ്പോ പുരിയാന കുട്ടി കയ്യാകാലമരിച്ചെന്ന് അണയെ തളയ്ക്കാനവാടകവനെന്ന് മടങ്ങി വരുമ്പോ Thank you.
Para.